ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ರಣಕಣ ಶಿವಮೊಗ್ಗದಲ್ಲಿ ಮಲ್ಲ ಯುದ್ಧ, ಮಾಜಿ ಸಿಎಂ ಪುತ್ರರ ಮಧ್ಯೆ ಮೆಗಾ ಫೈಟ್. ಮಂಡ್ಯ ಹಾಸನದಷ್ಟೇ ಕುತೂಹಲ ಶಿವಮೊಗ್ಗ. ಯಾವ ರೀತಿಯಾಗಿ ಶಿವಮೊಗ್ಗದಲ್ಲೂ ಕೂಡ ಅಖಾಡ ರಂಗೇರಿದೆ ಅನ್ನೋದನ್ನ ನೋಡ್ತಾ ಇದೀವಿ. ರಣಕಣದಲ್ಲಿ ಶಿವಮೊಗ್ಗದಲ್ಲಿ ಮಲ್ಲ ಯುದ್ಧ ಶುರುವಾಗಿದೆ. ಮಾಜಿ ಸಿಎಂ ಪುತ್ರರ ಮಧ್ಯೆ ಮೆಗಾ ಫೈಟ್ ನಡೀತಾ ಇರುವಂತದ್ದು. ಮಂಡ್ಯ ಮತ್ತೆ ಹಾಸನದಲ್ಲಿ ಯಾವ ರೀತಿಯಾಗಿ ಹೈ ವೋಲ್ಟೇಜ್ ಕದನ ನಡೆದಿತ್ತು ಅದೇ ರೀತಿಯಾಗಿ ಶಿವಮೊಗ್ಗದಲ್ಲೂ ಕೂಡ ನಡೀತಾ ಇದೆ. ಶಿವಮೊಗ್ಗ ಲೋಕಸಭಾ ಅಖಾಡದಲ್ಲಿ ಜೋರಾಗಿದೆ ಪ್ರಚಾರದ ಅಬ್ಬರ. ಮಾಜಿ ಪ್ರಧಾನಿ ಮಾಜಿ ಸಿಎಂಗೂ ಕೂಡ ಪ್ರತಿಷ್ಠೆಯ ಕಣವಾಗಿರುವಂತದ್ದು. ಇಡೀ ಮೈತ್ರಿ ಸರ್ಕಾರವೇ ಕೂತಿದೆ ಇಲ್ಲಿ. ಬಿಜೆಪಿ ಭದ್ರಕೋಟೆಯನ್ನ ಛಿದ್ರ ಮಾಡಬೇಕು ಅಂತ ಪ್ರಚಾರಕ್ಕೆ ಉಳಿದಿರೋದು ಕೇವಲ 2 ದಿನ, ಇವತ್ತು ಮತ್ತು ನಾಳೆ. ಇವತ್ತು ಘಟಾನುಘಟಿಗಳಿಂದ ಕ್ಯಾಂಪೇನ್ ಅನ್ನ ಮಾಡಲಾಗ್ತಾ ಇದೆ. ಒಂದ್ ಕಡೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ BSY SM ಕೃಷ್ಣ ಅವರು ಅಖಾಡಕ್ಕಿಳಿತಾ ಇದ್ರೆ, ಮತ್ತು ಒಂದ್ ಕಡೆ ಭದ್ರಾವತಿಯಲ್ಲಿ ಅಂದ್ರೆ ನೋಡ್ತಾ ಇದೀವಿ, ಭದ್ರಾವತಿಯಲ್ಲಿ ಅಮಿತ್ ಶಾ ಅವರು ರೋಡ್ ಶೋವನ್ನ ಮಾಡ್ತಾ ಇದ್ದಾರೆ. ರೋಡ್ ಶೋ ಮೂಲಕ ಬಿಜೆಪಿ ಪರವಾಗಿ ಮತವನ್ನ ಯಾಚನೆ ಮಾಡಲಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅಭ್ಯರ್ಥಿ ರಾಘವೇಂದ್ರ ಈಶ್ವರಪ್ಪ ಅವರು ಭಾಗಿಯಾಗಲಿರುವಂತದ್ದು. ತೀರ್ಥಹಳ್ಳಿಯಲ್ಲಿ ಬಿಜೆಪಿ ಸಮಾವೇಶ ನಡೆಯಲಿರುವಂತದ್ದು. ಯಡಿಯೂರಪ್ಪ SM ಕೃಷ್ಣ ಅವರು ಭಾಷಣವನ್ನ ಮಾಡಲಿದ್ದಾರೆ. ಪುತ್ರನ ಪರವಾಗಿ ಮತವನ್ನ ಯಾಚಿಸಲಿದ್ದಾರೆ BS ಯಡಿಯೂರಪ್ಪ. ಇಲ್ಲಿ ನೋಡ್ತಾ ಇದೀವಿ, ಅಂದ್ರೆ ಒಂದ್ ಕಡೆ ಕಂಪ್ಲೀಟ್ ಆಗಿ ಬಿಜೆಪಿಯ ಟೀಮ್ ಅಲ್ಲಿ ಅಖಾಡಕ್ಕೆ ಇಳಿತಾ ಇರುವಂತದ್ದು. ಘಟಾನುಘಟಿಗಳು ಪ್ರಚಾರವನ್ನ ನಡೆಸಲಿದ್ದಾರೆ. ಇವತ್ತು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ, ಬಿಜೆಪಿಯ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ, ಮಾಜಿ ಸಿಎಂ ಮಾಜಿ ಕೇಂದ್ರ ಸಚಿವರಾಗಿರುವಂತ SM ಕೃಷ್ಣ ಇವರೆಲ್ಲರೂ ಕೂಡ ಬಿಜೆಪಿ ಅಭ್ಯರ್ಥಿ ಆಗಿರುವಂತ BY ರಾಘವೇಂದ್ರ ಅವರ ಪರವಾಗಿ ಮತವನ್ನ ಯಾಚನೆ ಮಾಡಲಿದ್ದಾರೆ. ಒಂದ್ ಕಡೆ ಭದ್ರಾವತಿಯಲ್ಲಿ ಅಮಿತ್ ಶಾ ಅವರು ರೋಡ್ ಶೋವನ್ನ ನಡೆಸ್ತಾ ಇದ್ರೆ, ಮತ್ತು ಒಂದ್ ಕಡೆ ತೀರ್ಥಹಳ್ಳಿಯಲ್ಲಿ ಯಡಿಯೂರಪ್ಪನವರು ಮತ್ತೆ SM ಕೃಷ್ಣ ಅವರು ಸಮಾವೇಶದಲ್ಲಿ ಭಾಗಿಯಾಗಿ ಪ್ರಚಾರವನ್ನ ಮಾಡಲಿದ್ದಾರೆ, ಮಾತಾಡಲಿದ್ದಾರೆ. ಇನ್ನು ಬಿಜೆಪಿ ಸಮಾವೇಶಕ್ಕೆ ಮೈತ್ರಿ ನಾಯಕರು ಕೂಡ ಟಾಂಗ್ ಕೊಡ್ತಾ ಇದ್ದಾರೆ. ಮೈತ್ರಿ ಘಟಾನುಘಟಿಗಳಿಂದ ಇಂದು ಭರ್ಜರಿಯಾದಂತ ಪ್ರಚಾರ ನಡೀತಾ ಇರುವಂತದ್ದು. ಬಲ ಪ್ರದರ್ಶನಕ್ಕೆ ಭದ್ರಾವತಿ ತಾಲೂಕಿನ ಉಮ್ಳೆಬೈಲು ರೆಡಿಯಾಗಿದೆ. ಉಮ್ಳೆಬೈಲು ಭದ್ರಾವತಿ ತಾಲೂಕು ಅಲ್ಲಿ ರೆಡಿ ಆಗಿರುವಂತದ್ದು. ಮೈತ್ರಿ ನಾಯಕರು ಕೂಡ ಭರ್ಜರಿಯಾದಂತ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಬಲ ಪ್ರದರ್ಶನಕ್ಕೆ ಭದ್ರಾವತಿ ತಾಲೂಕು ಉಮ್ಳೆಬೈಲು ರೆಡಿ ಆಗಿದೆ. ಮೈತ್ರಿಕೂಟ ಪಕ್ಷಗಳ ಬೃಹತ್ ಸಮಾವೇಶ ನಡೀತಾ ಇರುವಂತದ್ದು. ಸಮಾವೇಶದಲ್ಲಿ JDS ನ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ದೇವೇಗೌಡರು, ಮುಖ್ಯಮಂತ್ರಿ ಕುಮಾರಸ್ವಾಮಿ, DK ಶಿವಕುಮಾರ್ ಅವರು ಭಾಗಿಯಾಗ್ತಾ ಇದ್ದಾರೆ. ಜಿದ್ದಾಜಿದ್ದಿನ ವಾಗ್ಯುದ್ಧಕ್ಕೆ ಮಹಾ ಅಖಾಡ ರೆಡಿಯಾಗಿದೆ. ಸಂಜೆ ಸಾಗರದಲ್ಲಿ ಸಿಎಂ HDK ಪ್ರಚಾರವನ್ನ ಮಾಡಲಿದ್ದಾರೆ. ಸಾಗರದಲ್ಲಿ ಮಧು ಬಂಗಾರಪ್ಪ ಅವರ ಪರವಾಗಿ ಮತ ಭೇಟಿಯನ್ನ ಮಾಡ್ತಾ ಇದ್ದಾರೆ ಸಿಎಂ ಕುಮಾರಸ್ವಾಮಿ ಅವರು. ಸಂಜೆ 5ಕ್ಕೆ ಸಿಎಂ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗಿ ಮಧು ಬಂಗಾರಪ್ಪ ಅವರ ಪರವಾಗಿ ಮತಯಾಚನೆ ಮಾಡಲಿದ್ದಾರೆ. ನೋಡ್ತಾ ಇದ್ದೀವಿ, ಒಂದ್ ಕಡೆ ಬಿಜೆಪಿಯ ಘಟಾನುಘಟಿ ನಾಯಕರು BY ರಾಘವೇಂದ್ರ ಪರವಾಗಿ ಮತಯಾಚಿಸ್ತಾ ಇದ್ರೆ, ಇನ್ನು ಒಂದ್ ಕಡೆ ಮೈತ್ರಿ ಪಕ್ಷದ ಘಟಾನುಘಟಿ ನಾಯಕರು ಆ ಒಂದು ಕ್ಷೇತ್ರದ ಕಾಂಗ್ರೆಸ್ JDS ಮೈತ್ರಿ ಅಭ್ಯರ್ಥಿಯಾಗಿರುವಂತ ಮಧು ಬಂಗಾರಪ್ಪ ಅವರ ಪರವಾಗಿ ಇಲ್ಲಿ ಅಖಾಡಕ್ಕಿಳಿದು ಪ್ರಚಾರದ ಭರಾಟೆಯನ್ನ ನಡೆಸ್ತಾ ಇದ್ದಾರೆ. ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಾಗರಾಜ್, ನೋಡ್ತಾ ಇದೀವಿ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಶಿವಮೊಗ್ಗ ಕೂಡ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಒಂದಾಗಿರುವಂತದ್ದು. ಇವತ್ತು ಒಂದ್ ಕಡೆ ಬಿಜೆಪಿಯ ಘಟಾನುಘಟಿ ನಾಯಕರು, ಇನ್ನು ಒಂದ್ ಕಡೆ ಮೈತ್ರಿ ಪಕ್ಷದ ಘಟಾನುಘಟಿ ನಾಯಕರು ಅಖಾಡಕ್ಕಿಳಿತಾ ಇದ್ದಾರೆ. ಪ್ರಚಾರದ ಭರಾಟೆ ಯಾವ ರೀತಿಯಾಗಿರ್ತಾ ಇದೆ ಅಂತ? ಪೃಥ್ವಿರಾಜ್, ಏನು ಇಂದು ಬಿಜೆಪಿ ಮತ್ತು ಮೈತ್ರಿ ಪಕ್ಷದ ನಾಯಕರು, ಸಾಕಷ್ಟು ಜನ ನಾಯಕರು ಏನು ಪ್ರಚಾರವನ್ನು ಕೈಗೊಂಡಿದ್ದಾರೆ. ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳಲೇಬೇಕು ಎಂಬ ಹಿನ್ನೆಲೆಯಲ್ಲಿ ಎಲ್ಲರೂ ಸಹ ಪ್ರಚಾರವನ್ನು ಕೈಗೊಂಡಿದ್ದಾರೆ. ನಾವಿಲ್ಲಿ ನೋಡಬಹುದು, ರಾಘವೇಂದ್ರ ಪರ ಏನು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಅಮಿತ್ ಶಾ ಅವರೇ ಆಗಮಿಸ್ತಾ ಇದ್ದಾರೆ. ಭದ್ರಾವತಿಯಲ್ಲಿ ಅವರು ಒಂದು ಪ್ರಚಾರವನ್ನ ಕೈಗೊಳ್ತಾ ಇದ್ದಾರೆ, ರೋಡ್ ಶೋ ನಡೆಸ್ತಿದ್ದಾರೆ. ಅದಕ್ಕೆ ಪ್ರಮುಖ ಕಾರಣ ಏನು ಅಂದ್ರೆ, ಭದ್ರಾವತಿಯಲ್ಲಿ ಇದುವರೆಗೂ ಬಿಜೆಪಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಏನು ಲೀಡನ್ನು ತೆಗೆದುಕೊಂಡ ಇತಿಹಾಸವೇ ಇಲ್ಲ. ಹೀಗಾಗಿ ಭದ್ರಾವತಿಯಲ್ಲಿ ಅವರು ಈ ಬಾರಿ ಲೀಡನ್ನು ತೆಗೆದುಕೊಳ್ಳಲೇಬೇಕು ಎಂಬ ಒಂದು ಹಿನ್ನೆಲೆಯಲ್ಲಿ
ಹಿನ್ನೆಲೆಯಲ್ಲಿ ಮತ್ತು ಏನು ಮೈತ್ರಿ ಅಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಹೆಚ್ಚಿನ ಪ್ರಮಾಣದ ಮತಗಳು ಇರುವುದರಿಂದ ಆ ಒಂದು ಜಾಗದಲ್ಲಿ ನಾವು ಹೋಗಿ ಮೈತ್ರಿ ಪಕ್ಷದವರಿಗೆ ಒಂದು ಪವರ್ ಸ್ಟ್ರೋಕ್ ಕೊಡಬೇಕು ಎಂಬ ಹಿನ್ನೆಲೆಯಲ್ಲಿ ಏನು ಅಮಿತ್ ಶಾ ಅವರವರು ಅಲ್ಲಿ ಖುದ್ದಾಗಿ ಬಂದು ಒಂದು ಪ್ರಚಾರವನ್ನ ಮಾಡ್ತಿದ್ದಾರೆ. ಜೊತೆಗೆ ಏನು ರಾಘವೇಂದ್ರ ಅವರು ಮತ್ತು ಈಶ್ವರಪ್ಪನವರು ಅವರಿಗೆ ಸಾಥ್ ನೀಡ್ತಾ ಇದ್ದಾರೆ. ಇನ್ನೊಂದು ಕಡೆ ಏನು ತೀರ್ಥಹಳ್ಳಿಯಲ್ಲಿ ಅತಿ ಹೆಚ್ಚು ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಮತಗಳು ಇರುವುದರಿಂದ ಏನು ಬಿಜೆಪಿಯಿಂದ ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಎಸ್.ಎಂ. ಕೃಷ್ಣ ಅವರನ್ನು ಕರೆಸಿಕೊಂಡು ಬಂದು ಇವತ್ತು ಒಂದು ಪ್ರಚಾರವನ್ನ ಮಾಡ್ತಿದ್ದಾರೆ. ಏನು ಅಲ್ಲಿರುವಂತಹ ಒಕ್ಕಲಿಗ ಮತಗಳನ್ನ ಬಿಜೆಪಿ ಸೆಳೆಯುವ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರು ಮತ್ತು ಎಸ್.ಎಂ. ಕೃಷ್ಣ ಅವರು ಇವತ್ತು ಪ್ರಚಾರ ನಡೆಸಿದ್ದಾರೆ. ಇನ್ನೊಂದು ಕಡೆ ಏನು ಭದ್ರಾವತಿಯ ಉಂಬ್ಳೇಬೈಲಲ್ಲಿ ಏನು ಮೈತ್ರಿ ಪಕ್ಷದ ಅಭ್ಯರ್ಥಿ ದೇವೇಗೌಡರು ಆ ಭಾಗವೂ ಸಹ ಹೆಚ್ಚಾಗಿ ಒಕ್ಕಲಿಗರು ಮತ್ತು ಮುಸ್ಲಿಮರು ಇರುವಂತಹ ಒಂದು ಪ್ರದೇಶ. ಹಾಗಾಗಿ ಅಲ್ಲಿ ಏನು ದೇವೇಗೌಡರು ಏನು ಮಧು ಬಂಗಾರಪ್ಪ ಪರವಾಗಿ ಒಂದು ಪ್ರಚಾರವನ್ನು ಕೈಗೊಂಡಿದ್ದಾರೆ. ಜೊತೆಗೆ ಸಾಗರ ಕ್ಷೇತ್ರದಲ್ಲಿ ಏನು ಸಂಜೆ ಮಧು ಬಂಗಾರಪ್ಪ ಪರವಾಗಿ ಏನು ಮುಖ್ಯಮಂತ್ರಿ ಆಗಿರುವಂತಹ ಕುಮಾರಸ್ವಾಮಿ ಅವರು ಸಹ ಪ್ರಚಾರವನ್ನು ಕೈಗೊಳ್ತಿದ್ದಾರೆ. ಇನ್ನು ಡಿಕೆಶಿ ಅವರು ಏನು ನೆಟ್ವರ್ಕ್ ಮಾಡ್ತಿದ್ದಾರೆ ಅಂದ್ರೆ ಕೆಲವೊಂದು ಏರಿಯಾಗಳಿಗೆ ಹೋಗೋದು, ಅಲ್ಲಿರುವ ಮುಖಂಡರ ನಡುವೆ ಇರುವಂತಹ ಮುನಿಸುಗಳನ್ನು ಬಗೆಹರಿಸುವಂತಹ ಒಂದು ಕೆಲಸವನ್ನ ಮಾಡುವ ಕೆಲಸದಲ್ಲಿ ನಿರತರಾಗಿದ್ದಾರೆ. ಪುತ್ರ ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡ್ತಾ ಇದೀವಿ ಯಾವ ರೀತಿಯಾಗಿ ಇದು ಶಿವಮೊಗ್ಗದ ಅಖಾಡ ರಂಗೇರಿದೆ. ಇವತ್ತು ಒಂದ್ ಕಡೆ ಬಿಜೆಪಿಯವರು ಮತ್ತು ಒಂದ್ ಕಡೆ ಮೈತ್ರಿ ಪಕ್ಷಗಳ ನಾಯಕರು ಅಖಾಡಕ್ಕಿಳಿತಾ ಇದ್ದಾರೆ ಅಂತ.